ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ 5 ಕತೆ 5 ಗರನ್ನು ಇಟ್ಕೊಂಡು ಮಾಡುವಂಥ ಸಿನಿಮಾ ಬಿಗ್ ಸ್ಟಾರ್ ಸಿನಿಮಾದಲ್ಲಿ ಶ್ರುತಿ ಹರಿಹರನ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಗೆಟಪಲ್ಲಿ ನೋಡ್ತೀರಾ. ಈ ಸಿನಿಮಾದಲ್ಲಿ ಯಾವ ಥರ ಇದ್ದಾರೆ ಅಂತ ನಾನು ಹೇಳಲ್ಲ, ಅವರೇ ಹೇಳ್ತಾರೆ. ಹಾಯ್, ನೀವು ಹೇಳಲ್ವಾ? ಬಿಕಾಸ್ ಸಿನಿಮಾ ನೋಡಿಲ್ವಾ ನೀವು? ನಾನು ಸಿನಿಮಾ ನೋಡಿದ್ದೀನಿ, ಆಡಿಯನ್ಸ್ ನೀವು ಹೇಳಬೇಕು ಹೇಗಿದೆ ಅಂತ. ಹೇಗೆ ಅನಿಸ್ತು ಸಿನಿಮಾ? ಸೊ ನಾವಂತೂ ಸಿನಿಮಾ 2 ದಿನ ಮುಂಚೆನೇ ಕಾಸ್ಟ್ ಆ್ಯಂಡ್ ಕ್ರೂ ಸ್ಕ್ರೀನಿಂಗಲ್ಲಿ ನೋಡಿದ್ವಿ. ಆ್ಯಂಡ್ ನಮಗೆ ತುಂಬಾ ಇಷ್ಟ ಆಯಿತು ಸಿನಿಮಾ. ಆ್ಯಂಡ್ ಒಂದು ರೀತಿಯಲ್ಲಿ ಒಂದು ಕ್ಯೂರಿಯಾಸಿಟಿ ಇತ್ತು ನಮಗೆ, ಹೇಗೆ ಜನ ಇದನ್ನು ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು ನಮಗೆ. ಆ್ಯಂಡ್ ಇವತ್ತು ಫಸ್ಟ್ ಶೋನಲ್ಲಿ ಒಂದು ರೀತಿಯಲ್ಲಿ ರಿಸಲ್ಟ್ ಬಂದಿರೋ ಹಾಗಿದೆ, ಎಕ್ಸಾಮ್ ರಿಸಲ್ಟ್ ಬಂದಿರೋ ಆಗಿದೆ. ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ದೇ ಎಂಜಾಯಿಂಗ್. ಬರೀ ಕಾಮಿಡಿ ಸೀಕ್ವೆನ್ಸಸ್ ಅಲ್ಲದೆ ಇಮೋಷ್ನಲ್ ಸೀಕ್ವೆನ್ಸಸ್ಸು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕನೆಕ್ಟ್ ಆಗ್ತಿದೆ ಜನರಿಗೆ. ಈ ಒಂದು ಸಿನಿಮಾದ ಉದ್ದೇಶ ಕನೆಕ್ಟ್ ಆಗ್ತಿದೆ. ಜೊತೆಯಲ್ಲಿ ಇದನ್ನು ಹೇಳೋ ಒಂದು ರೀತಿ ಇದೆಯಲ್ಲ, ವಿತ್ ದ ಮ್ಯೂಸಿಕ್, ವಿತ್ ದ ಕ್ಯಾಮ್ರಾ, ಅದೆಲ್ಲ ಜನರಿಗೆ ತುಂಬ ಇಷ್ಟ ಆಗ್ತದೆ. ಸೊ ಐ ಥಿಂಕ್ ಇಟ್ಸ್ ಗುಡ್. ಸೊ ಈ ಸಿನಿಮಾದಲ್ಲಿ ನಿಮ್ಮ ಸಿಂಪಲ್ ಲುಕ್ ಆಗಿರ್ಬೋದು, ನಿಮ್ಮ ಧನಂಜಯರ ಕಾಂಬಿನೇಷನ್ ಮತ್ತೆ ಬಂದಿದೆ. ರೈಟ್. ಈ ಒಂದು ಆಪರ್ಚುನಿಟಿ ಸಿಕ್ಕಿದ ತಕ್ಷಣವೇ ನನಗೆ ಧನಂಜಯ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಐ ವಾಸ್ ಲೈಕ್ ಆಸಮ್, ಲೆಟ್ಸ್ ಡೂ ದಿಸ್ ಅಂತ. ಐ ವಾಸ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಪರ್ಫಾರ್ಮ್ ಮಾಡಬೇಕಾದ್ರೂ ಕೂಡ ಏನೋ ಒಂದು ಡಿಫ್ರೆಂಟ್ ಅನ್ನಿಸ್ತು. ತುಂಬ ಇನ್ಫ್ಯಾಕ್ಟ್ ಕ್ರಿಯೇಟಿವ್ಲಿ ಸ್ಯಾಟಿಸ್ಫೈಡ್ ಅನ್ನಿಸ್ತು ನನಗೆ ಈ ಒಂದು ಸಿನಿಮಾ ಮಾಡಿದ ಮೇಲೆ. ಆ್ಯಂಡ್ ಜನ ಅದನ್ನು ಇಷ್ಟೊಂದು ಒಳ್ಳೆಯದಾಗಿ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಮ್ಗೆ ಒಂದು ರೀತಿಯಲ್ಲಿ ಒಂದು ಗೆಲುವೆ. ಇಟ್ ಈಸ್ ಅ ಸಕ್ಸಸ್, ಇಟ್ ಈಸ್ ಅ ವಿಕ್ಟ್ರಿ. ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್. ಸೊ ಈಗಾಗಲೇ ಹಾಡುಗಳ ಮೂಲಕನೇ ಸಿನಿಮಾ ಹಿಟ್ ಆಗಿದೆ ಅಂತ ಹೇಳ್ಬೋದು. ರಘು ದೀಕ್ಷಿತ್ ಸರ್ ಸಾಂಗ್ಸ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ರಘು ದೀಕ್ಷಿತ್ ಫಸ್ಟ್ ಆಫ್ ಆಲ್ ನಾನು ಒಂದು ದೊಡ್ಡ ಫ್ಯಾನ್ ಅವ್ರದ್ದು. ಆ್ಯಂಡ್ ಈ ಒಂದು ಸಿನಿಮಾ ಸುಮ್ಮನೆ ಹೇಳ್ತಾ ಇಲ್ಲ, ನಾವೆಲ್ಲರೂ ಕೂಡ ಅವ್ರು ಬರೀ ಅಮೇಝಿಂಗ್ ಮ್ಯೂಸಿಕ್ ಮಾಡಿದೆ ಈ ಒಂದು ಭಾಷೆನ ತುಂಬಾ ಚೆನ್ನಾಗಿ ಇಡೀ ಜಗತ್ತಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಹಿ ಸ್ಟ್ಯಾಂಡ್ಸ್ ಫಾರ್ ವಾಟ್ ಹಿ ಬಿಲೀವ್ಸ್ ಇನ್. ಹಾಗಾಗಿ ಸಿನಿಮಾದಲ್ಲಿ ಮ್ಯೂಸಿಕ್ ಕೂಡ ಅಷ್ಟೇ ವಿಭಿನ್ನವಾಗಿ ಚೆನ್ನಾಗಿದೆ. 5 ಕಥೆಗಳಲ್ಲಿ 5 ಬೇರೆ ಬೇರೆ ರೀತಿಯಲ್ಲಿ ಮ್ಯೂಸಿಕಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ. ಜೊತೆಯಲ್ಲಿ ಪ್ರತಿಯೊಂದು ಹಾಡುಗಳು ಕೂಡ ಅಷ್ಟು ಚೆನ್ನಾಗಿ ಬೇರೆ ಬೇರೆ ರೀತಿಯಲ್ಲಿದೆ. ಸೊ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. 5 ಸಿನಿಮಾ ಒಟ್ಟಿಗೆ ನೋಡ್ದಿರೋರ್ಗೆ ಏನು ಹೇಳ್ತೀರಾ? ಸೊ ಒಂದು ಟಿಕೆಟ್ಗೆ 5 ಸಿನಿಮಾಗಳು, ಕಂಪ್ಲೀಟ್ ಪೈಸಾ ವಸೂಲ್, ಎಂಟರ್ಟೈನ್ಮೆಂಟ್. ಸೊ ಬನ್ನಿ ನಮ್ಮ ಸಿನಿಮಾ ನೋಡಿ. ಇಲ್ಲಿ ತನಕ ನೀವು ಪ್ರೋತ್ಸಾಹಿಸ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಇನ್ನೊಂದು ಸತಿ ಮತ್ತೆ ಗಿವ್ ಅಸ್ ಅ ಚಾನ್ಸ್, ಕಮ್ ವಾಚ್ ದ ಫಿಲ್ಮ್ ಇನ್ ದ ಥಿಯೇಟರ್ಸ್. ಶ್ರುತಿ, ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದಾದ್ರು? ರೈಟ್. ಸೊ ವಿಸ್ಮಯ ನಿಪುಣನ್ ಅಂತ ವಿಸ್ಮಯ ಅಂತ ಅರ್ಜುನ್ ಸರ್ಜಾ ಅವ್ರ ಜೊತೆ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಮಂತ್. ಆ್ಯಂಡ್ ಅದಾದಮೇಲೆ ಆರ್ಯ ಮೌರ್ಯ ಅಂತ ಸಂಚಾರಿ ವಿಜಯ್ ಅವ್ರ ಜೊತೆ ರಿಲೀಸ್ ಆಗ್ತಿದೆ ಅಗೇನ್ ದ ನೆಕ್ಸ್ಟ್ ಮಂತ್ ಆಫ್ಟರ್ ದ್ಯಾಟ್. ಆ್ಯಂಡ್ ತಾರಕ್ ಮತ್ತು ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅಂತ 2 ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಇಟ್ಸ್ ಗುಡ್. ಐ ಆಮ್ ಹ್ಯಾವಿಂಗ್ ಫನ್. ಆಲ್ ದ ಬೆಸ್ಟ್ ನಿಮಗೆ. ಹ್ಯಾಪಿ ನ್ಯೂ ಸಿನಿಮಾ ಆಗಿದೆ ಫ್ಯೂಚರ್ ಇದೆ. ಓಕೆ, ನೋಡಿದ್ರಲ್ಲ ವೀಕ್ಷಕ, ಶ್ರುತಿ ಹರಿಹರನ್ ಕೂಡ ಹ್ಯಾಪಿ ನ್ಯೂ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗಾದರೆ ಮತ್ತೆ ಆಗ್ತಾರೆ ಸಿನಿಮಾ ನೋಡ್ತಿದ್ರೆ ಬಂದು ಸಿನಿಮಾ ನೋಡಿ ಹ್ಯಾಪಿ ನ್ಯೂ ಇಯರ್ನ ನೀವು ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಫಿಲ್ಮ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.